ನಮಸ್ಕಾರ. ಭಾರತೀಯ ರೈಲ್ವೆಯಲ್ಲಿ ಒಂದು ಒಳ್ಳೆ ಕೆಲಸ ಬೇಕು ಅನ್ನೋ ಕನ್ಸು ಹೊತ್ತಿರೋ ಎಲ್ಲರಿಗೂ ಇದೊಂದು ಬಹಳ ಮುಖ್ಯವಾದ ಮಾಹಿತಿ. ಹೌದು, 2026ರ ರೈಲ್ವೆ ನೇಮಕಾತಿ ಬಗ್ಗೆನೇ ಇವತ್ತು ನಾವು ಮಾತಾಡ್ತಿರೋದು. ಬನ್ನಿ, ಇದರ ಸಂಪೂರ್ಣ ವಿವರಗಳನ್ನ ನೋಡೋಣ. ಕೇಳಿ, ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಖಾಸವಾಗಿ ಉದ್ಯೋಗ ಹುಡುಕ್ತಿರೋವರಿಗೆ ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ RRB ಗ್ರೂಪ್ ಡಿ ಹುದ್ದೆಗಳಿಗೆ ಒಂದು ಹೊಸ ನೋಟಿಫಿಕೇಶನ್ ಹೊರಡಿಸಿದೆ. ಇದು ಸುಮ್ಮನೆ ಒಂದು ಅವಕಾಶ ಅಲ್ಲ, ಸಾವಿರಾರು ಜನರ ಕೆರಿಯರ್ ಅನ್ನೇ ಬದಲಿಸಬಲ್ಲ ಒಂದು ಸುವರ್ಣ ಅವಕಾಶ. 22,000 ಈ ನಂಬರ್ ಕೇಳಿದ ತಕ್ಷಣ ಎಂಥವರಿಗಾದರೂ ಒಂದು ಕ್ಷಣ ಶಾಕ್ ಆಗುತ್ತೆ ಅಲ್ವಾ? ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ಬದಲಿಗೆ ಸುಮಾರು 22,000 ಕುಟುಂಬಗಳ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಅವಕಾಶ. ಸೊ ಇದೊಂದು ಬೃಹತ್ ನೇಮಕಾತಿ. ಹಾಗಾಗಿ ಇದರ ಪ್ರತಿಯೊಂದು ಡೀಟೇಲ್ ಕೂಡ ನಮಗೆ ತುಂಬಾನೇ ಮುಖ್ಯ ಆಗತ್ತೆ. ಸರಿ, ಹಾಗಾದ್ರೆ ಈ ಇಡೀ ವಿಷಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬನ್ನಿ, ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲು RRBಯ 2026ರ ಆ ದೊಡ್ಡ ಘೋಷಣೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ರೈಲ್ವೆ ಉದ್ಯೋಗಗಳಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಂತ ನೋಡೋಣ. ಅದಾದ್ಮೇಲೆ ಸದ್ಯಕ್ಕೆ ಯಾವೆಲ್ಲ ನೇಮಕಾತಿಗಳು ನಡೀತಿವೆ, ಅದಕ್ಕೆ ಇರಬೇಕಾದ ಅರ್ಹತೆಗಳೇನು, ಅರ್ಜಿ ಹಾಕೋದು ಹೇಗೆ, ಮತ್ತೆ ಕೊನೆಗೆ ಈ ಪರೀಕ್ಷೆಗಳಿಗೆ ತಯಾರಾಗೋದು ಹೇಗೆ ಅಂತಾನೂ ಮಾತಾಡೋಣ. ಮೊದಲನೇ ಭಾಗಕ್ಕೆ ಬರೋಣ. RRBಯ 2026ರ ಈ ಬೃಹತ್ ಘೋಷಣೆ ಅಂದರೆ ಈ ಹೊಸ ಗ್ರೂಪ್ ಡಿ ನೋಟಿಫಿಕೇಷನ್ನಲ್ಲಿ ನಿಜವಾಗ್ಲೂ ಏನೇನಿದೆ, ನಾವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು ನೋಡೋಣ ಬನ್ನಿ. ಓಕೆ, ಇಲ್ಲಿವೆ ನೋಡಿ ಆ ಪ್ರಮುಖ ವಿವರಗಳು. ವೇಕೆನ್ಸಿಗಳು ಸುಮಾರು 22,000. ನೋಟಿಫಿಕೇಷನ್ ಬರೋದು ಡಿಸೆಂಬರ್ 23, 2025ಕ್ಕೆ. ಅರ್ಜಿ ಹಾಕೋಕ್ ಶುರುವಾಗೋದು ಜನವರಿ 21, 2026ರಿಂದ. ಅಂದಹಾಗೆ ಜಾಸ್ತಿ ಟೈಮ್ ಇರಲ್ಲ, ಸುಮಾರು 1 ತಿಂಗಳ ಕಾಲಾವಕಾಶ ಅಷ್ಟೇ. ವಯಸ್ಸು 18ರಿಂದ 33 ವರ್ಷದ ಒಳಗಿರಬೇಕು. ಇನ್ನು ಕ್ವಾಲಿಫಿಕೇಷನ್ ತುಂಬಾ ಸಿಂಪಲ್, ಕೇವಲ 10ನೇ ಕ್ಲಾಸ್ ಪಾಸಾಗಿದ್ರೆ ಸಾಕು, ಅಥವಾ ITI ಆಗಿದ್ರೂ ಸರಿ, ಇಲ್ಲ ಅಂದ್ರೆ NSC ಅಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇದ್ರೂ ನಡೆಯತ್ತೆ. ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ಸರಿ, ಈಗ ಮುಂದಿನ ಪ್ರಶ್ನೆ. ರೈಲ್ವೆ ಕೆಲಸಕ್ಕೆ ಯಾಕಿಷ್ಟೊಂದು ಬೆಲೆ, ಇಷ್ಟೊಂದು ಜನ ಯಾಕಿದ್ರ ಹಿಂದೆ ಬೀಳ್ತಾರೆ? ಇದು ಕೇವಲ ಸಂಬಳಕ್ಕೋಸ್ಕರನಾ ಅಥವಾ ಅದಕ್ಕಿಂತ ಹೆಚ್ಚಿನೇನಾದ್ರೂ ಇದೆಯಾ? ಬನ್ನಿ, ಅದರ ಆಕರ್ಷಣೆ ಏನು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಜಾಬ್ ಸೆಕ್ಯೂರಿಟಿ. ಒಮ್ಮೆ ಸೇರಿದ್ರೆ ಲೈಫ್ ಸೆಟಲ್ ಆದಾಗೆ. ಜೊತೆಗೆ 7ನೇ ವೇತನ ಆಯೋಗದ ಪ್ರಕಾರ ಒಳ್ಳೆ ಸಂಬಳ ಸಿಗುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಭತ್ಯೆಗಳು ಅಂದರೆ ಅಲೋವೆನ್ಸಸ್ ಮತ್ತೆ ವರ್ಗಾವಣೆ ಅವಕಾಶಗಳು ಇವೆ. ಇದೆಲ್ಲ ಸೇರಿ ರೈಲ್ವೆ ಉದ್ಯೋಗ ಅನ್ನೋದು ಕೇವಲ ಒಂದು ಕೆಲಸ ಆಗಿ ಉಳಿಯಲ್ಲ, ಅದೊಂದು ಸ್ಥಿರವಾದ ಸುರಕ್ಷಿತವಾದ ಭವಿಷ್ಯಕ್ಕೆ ಹಾಕೋ ಒಂದು ಬುನಾದಿ ಇದ್ದ ಹಾಗೆ. ಓಕೆ, ಈಗ 3ನೇ ಭಾಗಕ್ಕೆ ಹೋಗೋಣ. ಈಗ ನಾವು ಮಾತಾಡ್ತಿರೋದು ಗ್ರೂಪ್ ಡಿ ಬಗ್ಗೆ ಅಷ್ಟೇ. ಆದರೆ RRBಯಲ್ಲಿ ಇದೊಂದೇ ನೇಮಕಾತಿ ನಡೀತಿಲ್ಲ. ಸದ್ಯಕ್ಕೆ ಬೇರೆ ಯಾವೆಲ್ಲ ಅವಕಾಶಗಳು ತೆರೆದುಕೊಂಡಿವೆ ಅದರ ಒಂದು ಸಂಪೂರ್ಣ ಚಿತ್ರಣವನ್ನ ನೋಡೋಣ. ಗಮನಿಸಿ, 2025ರ ಅಕ್ಟೋಬರ್ನಿಂದಲೇ ನೇಮಕಾತಿ ಪ್ರಕ್ರಿಯೆಗಳು ಸಖತ್ ಆಕ್ಟಿವ್ ಆಗಿವೆ. ಮೊದಲು ಜೂನಿಯರ್ ಎಂಜಿನಿಯರ್ ಅಂದ್ರೆ JE ನೋಟಿಫಿಕೇಶನ್ ಬಂತು. ಆಮೇಲೆ ಡಿಸೆಂಬರ್ನಲ್ಲಿ NTPC ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗಳ CBT ಪರೀಕ್ಷೆ ಇದೆ. ಆ ನಂತರ ಫೆಬ್ರವರಿಯಲ್ಲಿ ಸೆಕ್ಷನ್ ಕಂಟ್ರೋಲರ್ ಪರೀಕ್ಷೆಗಳು. ಈ ಎಲ್ಲದರ ಮಧ್ಯೆ ಸರಿಯಾಗಿ ಜನವರಿ 2026ಕ್ಕೆ ನಮ್ಮ ಗ್ರೂಪ್ ಡಿ ನೇಮಕಾತಿ ಶುರುವಾಗುತ್ತೆ. ಅಂದ್ರೆ RRB ಸುಮ್ಮನೆ ಕೂತಿಲ್ಲ, ಒಂದರ ಮೇಲೊಂದು ಅವಕಾಶಗಳನ್ನ ಕೊಡ್ತಾನೇ ಇದೆ. ಹಾಗಾದ್ರೆ 4ನೇ ಪ್ರಶ್ನೆ, ಈ ಎಲ್ಲಾ ಹುದ್ದೆಗಳಲ್ಲಿ ನಮ್ಮ ಕ್ವಾಲಿಫಿಕೇಷನ್ಗೆ ಯಾವುದು ಸರಿ ಹೊಂದುತ್ತೆ? ನಾವು ಯಾವುದಕ್ಕೆ ಅರ್ಹರು? ಬನ್ನಿ, ಒಂದು ಅಕ್ಕಪಕ್ಕ ಇಟ್ಟು ಹೋಲಿಕೆ ಮಾಡಿ ನೋಡೇ ಬಿಡೋಣ. ಇಲ್ಲಿ ನೋಡಿ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮೊದಲಿಗೆ RRB ಗ್ರೂಪ್ ಡಿ ಸುಮಾರು 22,000 ಹುದ್ದೆಗಳು. ಇದಕ್ಕೆ ಬೇಕಾಗಿರೋದು ಜಸ್ಟ್ 10ನೇ ಕ್ಲಾಸ್ ಅಥವಾ ITI. ಇನ್ನು ಸ್ವಲ್ಪ ಜಾಸ್ತಿ ಓದಿದ್ರೆ ಅಂದ್ರೆ 12th ಕ್ಲಾಸ್ ಅಥವಾ ಡಿಗ್ರಿ ಆಗಿದ್ರೆ RRB NTPC ಹುದ್ದೆಗಳಿಗೂ ಟ್ರೈ ಮಾಡ್ಬೋದು. ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಮಾಡಿದವರಿಗೆ RRB JE ಅನ್ನೋ ಆಪ್ಷನ್ ಇದೆ. ಇನ್ನು ಯಾವುದೇ ಡಿಗ್ರಿ ಆಗಿದ್ರೂ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳು ಇವೆ. ಸೊ ಪ್ರತಿಯೊಂದು ಶೈಕ್ಷಣಿಕ ಅರ್ಹತೆಗೂ ಇಲ್ಲಿ ಒಂದೊಂದು ಅವಕಾಶ ಇದ್ದೇ ಇದೆ. ಓಕೆ, ಈಗ ನಮ್ಗೆ ಯಾವ ಹುದ್ದೆಗೆ ನಾವು ಅರ್ಹರು ಅಂತ ಗೊತ್ತಾಯಿತು. ಈಗ ಮುಂದಿನ ಸ್ಟೆಪ್ ಏನು? ಅರ್ಜಿ ಹಾಕೋದು. ಇದು ತುಂಬಾ ಮುಖ್ಯವಾದ ಪ್ರಾಸೆಸ್. ಇದರಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಬನ್ನಿ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹಂತ ಹಂತವಾಗಿ ನೋಡೋಣ. ತುಂಬಾ ಸಿಂಪಲ್ ಇದೆ. ಮೊದಲು RRBಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ, ಬೇರೆ ಯಾವ ವೆಬ್ಸೈಟ್ಗೂ ಹೋಗಬೇಡಿ. ಅಲ್ಲಿ ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಡಿ. ಆಮೇಲೆ ನಿಮ್ಮ ವೈಯಕ್ತಿಕ ಮತ್ತು ಶೈಕ್ಷಣಿಕ ಡೀಟೇಲ್ಸನ್ನ ತುಂಬಾನೇ ನಿಖರವಾಗಿ ತುಂಬಿ
ಆಮೇಲೆ ಸ್ಕ್ಯಾನ್ ಮಾಡಿಟ್ಟಿರೋ ನಿಮ್ಮ ಫೋಟೋ ಮತ್ತು ಸಹಿಯನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಆನ್ಲೈನ್ನಲ್ಲೇ ಫೀಸ್ ಪೇ ಮಾಡಿ, ಕೊನೆಗೆ ಫಾರ್ಮ್ ಸಬ್ಮಿಟ್ ಮಾಡಿ. ಕನ್ಫರ್ಮೇಷನ್ ಪೇಜ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಯಾಕಂದ್ರೆ ಅದೇ ನಿಮ್ಮ ಅರ್ಜಿಗಿರೋ ಪ್ರೂಫ್. ಅಂದಾಗೆ ಅರ್ಜಿ ಹಾಕೋ ಕೂರೋ ಮುಂಚೆ ಈ 4 ವಿಷಯಗಳನ್ನ ರೆಡಿ ಇಟ್ಕೊಂಡ್ರೆ ಒಳ್ಳೇದು. 1. ವರ್ಕಿಂಗ್ ಕಂಡೀಷನಲ್ಲಿರೋ ಇಮೇಲ್ ಮತ್ತೆ ಮೊಬೈಲ್ ನಂಬರ್. 2. ಮೊದಲೇ ಸ್ಕ್ಯಾನ್ ಮಾಡಿಟ್ಟಿರೋ ಫೋಟೋ ಮತ್ತೆ ಸಿಗ್ನೇಚರ್. 3. ಎಲ್ಲ ಡೀಟೇಲ್ಸನ್ನ 2 ಸಲ ಚೆಕ್ ಮಾಡೋದು. 4. ಕೊನೆ ದಿನಾಂಕ ಯಾವುದು ಅಂತ ಸರಿಯಾಗಿ ನೋಟ್ ಮಾಡ್ಕೊಳ್ಳೋದು. ಎಷ್ಟು ಮಾಡಿದ್ರೆ ಕೊನೆ ಕ್ಷಣದ ಟೆನ್ಷನ್ ಇರೋದಿಲ್ಲ. ಸರಿ, ಅರ್ಜಿ ಹಾಕಿದ್ದಾಯ್ತು. ಈಗೇನು ಕೆಲ್ಸ ಸಿಕ್ಕಾಗೇನಾ? ಇಲ್ಲ, ನಿಜವಾದ ಪಯಣ ಶುರುವಾಗೋದೇ ಇವಾಗ. ಪರೀಕ್ಷೆಗೆ ತಯಾರಿ. ಬನ್ನಿ, ಈ ಪರೀಕ್ಷೆಯಲ್ಲಿ ಗೆಲ್ಲೋಕೆ ನಾವು ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ನೋಡೋಣ. ಸಾಮಾನ್ಯವಾಗಿ RRBಯ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಶಸ್ಸು ನಿಂತಿರೋದೇ ಈ 3 ಪಿಲ್ಲರ್ಗಳ ಮೇಲೆ. 1. ಗಣಿತ. 2. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್. 3. ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್. ಈ 3 ವಿಷಯಗಳು ನಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ಮತ್ತೆ ಲಾಜಿಕಲ್ ಥಿಂಕಿಂಗ್ ಅನ್ನ ಟೆಸ್ಟ್ ಮಾಡುತ್ತೆ. ಹಾಗಾಗಿ 3ಕ್ಕೂ ಸಮಾನಾದ ಪ್ರಾಮುಖ್ಯತೆ ಕೊಡೋದು ತುಂಬಾನೇ ಅಗತ್ಯ. ಕೇವಲ ಹಾರ್ಡ್ ವರ್ಕ್ ಮಾತ್ರ ಸಾಲದು, ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಯಶಸ್ಸಿಗೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಫಾರ್ಮುಲಾ. ಮೊದಲನೇದಾಗಿ ಒಂದು ಡೈಲಿ ಸ್ಟಡಿ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅಂಟ್ಕೊಳ್ಳಿ. 2ನೇದು ಅಧಿಕೃತ ಸಿಲೆಬಸ್ ಪ್ರಕಾರ ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಅಂತ ನೋಡಿಕೊಂಡು ಅದರ ಮೇಲೆ ಹೆಚ್ಚು ಗಮನ ಕೊಡಿ. 3ನೇದು ಆಗಾಗ ಮಾಕ್ ಟೆಸ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ಇದು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಹೆಲ್ಪ್ ಆಗತ್ತೆ. ಮತ್ತೆ ಯಾವಾಗಲೂ ಅಧಿಕೃತ RRB ಸಿಲೆಬಸ್ ಅನ್ನೇ ಫಾಲೋ ಮಾಡಿ. ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಎಚ್ಚರಿಕೆ. ದಯವಿಟ್ಟು ಯಾವುದೇ ಮಾಹಿತಿಗಾಗಿ ಕೇವಲ ಅಧಿಕೃತ RRB ವೆಬ್ಸೈಟ್ಗಳನ್ನೇ ಬಳಸಿ. ದುಡ್ಡು ಕೊಟ್ರೆ ಕೆಲಸ ಕೊಡಿಸ್ತೀವಿ ಅಂತ ಹೇಳೋ ನಕಲಿ ಏಜೆಂಟ್ಗಳ ಮಾತನ್ನ ನಂಬೋಕೆ ಹೋಗ್ಬೇಡಿ. ಈ ಥರದ ವಂಚನೆಗಳ ಬಗ್ಗೆ ತುಂಬಾನೇ ಜಾಗರೂಕರಾಗಿ. ನೋಡಿದ್ರಲ್ಲ, ಸಾವಿರಾರು ಅವಕಾಶಗಳು ನಮ್ಮ ಕಣ್ಮುಂದೆ ಇವೆ. ನಮ್ಮ ಭವಿಷ್ಯವನ್ನ ನಮ್ಮ ಕೈಯಾರೆ ರೂಪಿಸ್ಕೊಳ್ಳೋಕೆ ಇದೊಂದು ಅದ್ಭುತವಾದ ಸಮಯ. ಹಾಗಾದ್ರೆ ಈ ಯಶಸ್ಸಿನ ಪಯಣದಲ್ಲಿ ನಿಮ್ಮ ಮೊದಲ ಹೆಜ್ಜೆ ಯಾವುದಾಗಿರತ್ತೆ ಯೋಚನೆ ಮಾಡಿ.